ನಮಸ್ಕಾರ. ಇವತ್ತು ಬಸವ ಜಯಂತಿ ವಿಶೇಷವಾಗಿರ್ತಕ್ಕಂಥ ದಿವಸದಂದು ನಾವೀಗ ಕೊಲ್ಲೂರ ಮೂಕಾಂಬಿಕೆಗೆ ಬಂದಿದ್ದೀವಿ. ತಾಯಿಯ ದರ್ಶನ ಇವಾಗ ತಾನೇ ಆಯಿತು. ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಷ್ಟೇ ನಾವು ನಮ್ಮಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಎನರ್ಜಿಯನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ದಿನ ತುಂಬ ಅಂದರೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ದಿವಸವಾಗಿದೆ. ಅಂದರೆ ಈಗ ನಮ್ಮಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಎನರ್ಜಿ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ, ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೋಬೋದು. ಇದ್ರ ಜೊತೆಯಲ್ಲಿ ಕೆಲವರೆಲ್ಲ ಹೇಳ್ತಾರೆ ಇವತ್ತಿನ ದಿವಸ ಚಿನ್ನ ತಗೊಂಡ್ರೆ ದುಪ್ಪಟ್ಟಾಗುತ್ತೆ, ಚೆನ್ನಾಗಾಗುತ್ತೆ ಅಂತೇಳಿ. ಓಕೆ, ಚಿನ್ನ ತಗೊಳ್ಳೋದ್ರ ಜೊತೆಯಲ್ಲೂ ಕೂಡ ನಮಗೆ ಆಹಾರದಿಂದನೇ ಆರೋಗ್ಯ ಅಂತೇಳ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯನೇ. ಹಾಗಾಗಿ ದವಸ ಧಾನ್ಯಗಳನ್ನು ಕೂಡ ನಾವು ಮನೆಗೆ ಸ್ವಲ್ಪನಾದ್ರು ತೊಗೊಂಡು ಬರೋದ್ರಿಂದ ಅಥವಾ ದವಸ ಧಾನ್ಯ ತರದಲ್ಲೇ ಮನೆಯಲ್ಲೇ ಇರ್ತಕ್ಕಂಥ ದವಸ ಧಾನ್ಯಗಳಿಗೆ ನಾವು ನಮಸ್ಕರಿಸೋದ್ರಿಂದ ನೀನು ಅಕ್ಷಯವಾಗಬೇಕು ಅಂದರೆ 10 ಪಟ್ಟು 100 ಪಟ್ಟು 1000 ಪಟ್ಟು ಕೋಟಿ ಪಟ್ಟು ಜಾಸ್ತಿ ಆಗ್ತಾ ಇರಬೇಕು ಅಂಥೇಳಿ ಕೇಳ್ಕೊಳ್ಳೋದ್ರಿಂದನೂ, ಮತ್ತು ದುಡ್ಡಿನ ವಿಷಯದಲ್ಲೂ ಕೂಡ ಅಷ್ಟೇ 10 ಪಟ್ಟು 100 ಪಟ್ಟು 1000 ಪಟ್ಟು ಕೋಟಿ ಪಟ್ಟು ಯಥೇಚ್ಛವಾಗಿ ಸಮೃದ್ಧಿ ಆಗಬೇಕು ಅಂಥೇಳಿ. ಈಗ ನಮ್ಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಯಾವುದಾದ್ರೂ ಒಂದು ನೋವು ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ನೋವು ಇಲ್ಲ ಅಂಥೇಳಿ ಇವತ್ತಿನ ದಿವಸ ತಿಳ್ಕೊಂಡು ನಮಗೆ ಒಳ್ಳೆ ಸಂತೋಷನೇ ಸಿಗ್ತಾ ಇದೆ. ಒಳ್ಳೆ ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಆಯುರಾರೋಗ್ಯ, ಆಯಸ್ಸು, ಅಷ್ಟೈಶ್ವರ್ಯ ಭಾಗ್ಯ ಲಭಿಸಿದೆ ಅಂಥೇಳಿ ನಾವು ಒಂದು ಒಳ್ಳೆ ಮನಸ್ಸಿನಿಂದ ನಮಗಿಷ್ಟವಾಗಿರ್ತಕ್ಕಂಥ ದೇವರ ಧ್ಯಾನವನ್ನು ಮಾಡೋದ್ರಿಂದ, ಅಥವಾ ಇದಕ್ಕಿಂತ ಉನ್ನತವಾಗಿರ್ತಕ್ಕಂಥದ್ದು ಹೇಳಬೇಕು ಅಂತಂದರೆ ಅರಳಿ ಮರದ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಎನರ್ಜಿ ಬರುತ್ತೆ. ನನಗೆ ಮೂಕಾಂಬಿಕೆ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದೆ. ಅಮ್ಮನ ದರ್ಶನವೂ ಕೂಡ ಆಯಿತು ನನಗೆ. ಮತ್ತು ಇದ್ರ ಜೊತೆಯಲ್ಲಿ ನೀವೂ ಕೂಡ ಅಷ್ಟೇ ಇವತ್ತು ತುಂಬ ಸಂತೋಷವಾಗಿರಿ. ನಮಗೆ ಏನು ಬೇಕೋ ಅದನ್ನು ನೀವು ಪ್ರೇಯರ್ ಮಾಡ್ಕೊಳ್ತಾ ಇರಿ. ಅಂದರೆ ಕೆಲಸ ಆಗೋಗಿದೆ ಅನ್ನೋ ರೀತಿಯಾಗಿ ನೀವು ಪ್ರೇಯರ್ ಮಾಡ್ಕೊಳ್ತಾ ಇದ್ದರೆ ಅದು ಪ್ರೆಸೆಂಟಲ್ಲಿತ್ತು ಅಂತಂದರೆ ಒಂದಲ್ಲ ಒಂದು ರೀತಿಯಾಗಿ ನಮಗೆ ಪ್ರಕೃತಿಯಿಂದ ಆಗಿರ್ಬೋದು, ಇಲ್ಲ ನಾವು ಮಾಡೋಂತಹ ಜಪತಪಗಳಿಂದ ಆಗಿರ್ಬೋದು, ಅಥವಾ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ದೇವಸ್ಥಾನದ ಜೊತೆಯಲ್ಲಿ ಒಂದು ಒಳ್ಳೊಳ್ಳೆ ಶಕ್ತಿನೂ ಕೂಡ ಇರುತ್ತೆ. ಆ ಶಕ್ತಿಯ ಆಶೀರ್ವಾದದ ಮುಖಾಂತರವಾಗಿ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ. ನೆಗೆಟಿವ್ ಎನರ್ಜಿ, ಅಕಸ್ಮಾತ್ ಕರ್ಮಗಳೇನಾದರೂ ಮಾಡಿತ್ತು ಅಂತ ಅಂದರೆ ಅದು ಕೂಡ ನಿವಾರಣೆ ಆಗುವಂಥ ಚಾನ್ಸಸ್ಸನ್ನು ಕೂಡ ತುಂಬ ಇರುತ್ತೆ. ಇವತ್ತಿನ ದಿವಸ ತುಂಬ ಅಂದರೆ ತುಂಬ ಒಳ್ಳೆಯ ಎನರ್ಜಿ ಇದೆ. ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.